ರಕ್ಷಾಬಂಧನ ಆಭರಣ ಜಾಹೀರಾತಿನಲ್ಲಿ ಧರಿಸಿದ್ದ ಉಡುಪಿನ ಬಗ್ಗೆ ತೀವ್ರ ಟೀಕೆಗಳನ್ನು ಎದುರಿಸಿದ್ದ ನಟಿ ಕೃತಿ ಸನೂನ್ ಅವರ ಬೆಂಬಲಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿಂತಿದ್ದು ಸ್ಮ್ಯಾಶ್ ದಿ ಪಿತೃಪ್ರಧಾನ ಹ್ಯಾಶ್ಟ್ಯಾಗ್ ಬಳಸಿ ತಿರುಗೇಟು ಕೊಟ್ಟಿದ್ದಾರೆ. ಉಡುಪಿನ ಬಗ್ಗೆ ಬಿಜೆಪಿ ಸಂಸದೆ ಮತ್ತು ನಟಿ ಕಂಗನಾ ರನೌತ್ ಅವರ ಪೋಸ್ಟ್ ಸೇರಿದಂತೆ ಕಟುವಾದ ಟೀಕೆಗಳು ಬಂದ ಬೆನ್ನಲ್ಲೇ ರಾಹುಲ್ ಗಾಂಧಿ ನಟಿ ಕೃತಿ ಸನೂನ್ ಅವರನ್ನ ಬೆಂಬಲಿಸಿದ್ದಾರೆ. ಈ ದೇಶದಲ್ಲಿನ 108 ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತದ ಬಿಜೆಪಿ ಮನಸ್ಥಿತಿಯ ಜನ ರಕ್ಷಾಬಂಧನ ಜಾಹೀರಾತಿನಲ್ಲಿ ಕೃತಿ ಸನೂನ್ ಧರಿಸಿದ್ದ ಉಡುಪಿನ ಬಗ್ಗೆ ತಕರಾರು ತೆಗೆದ್ರು. ಆ ಉಡುಪಿನ ಕಾರಣಕ್ಕೆ ಕೃತಿ ಸನೂನ್ ಅವರನ್ನ ಬಹಳಷ್ಟು ಟ್ರೋಲ್ ಮಾಡಲಾಗಿದೆ. ರಕ್ಷಾಬಂಧನದಂತಹ ಹಬ್ಬದಂದು ಈ ಜಾಹೀರಾತಿನಲ್ಲಿ ಅವರು ತಮ್ಮ ಸಹೋದರನಿಗೆ ರಾಖಿ ಕಟ್ತಿದ್ದಾರೆ ಮತ್ತು ಅವರಿಗೆ ಧರಿಸಲು ಅಂತಹ ಬಟ್ಟೆಗಳೇ ಸಿಕ್ಕಿದ್ವಾ ಅಂತೆಲ್ಲ ಕೇಳಲಾಯಿತು. ಬಿಜೆಪಿಯಲ್ಲಿ ಇಂತಹ ಹೊತ್ತಲ್ಲಿ ಮಾತಾಡೋಕೆ ಅಂತಾನೆ ಇರುವ ಒಬ್ಬ ಸಂಸದೆ ಕೂಡ ಸನೂನ್ ವಿರುದ್ಧ ಮುಗಿಬಿದ್ರು. ಅಂತಹ ಸಮಯದಲ್ಲಿ ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಕೃತಿ ಸನೂನ್ ಅವರನ್ನ ಬೆಂಬಲಿಸುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದ್ರು ಮತ್ತು ರಾಹುಲ್ ಗಾಂಧಿ ಈ ವಿಷಯದ ಬಗ್ಗೆ ಮಾತನಾಡಿರೋದು ಹಲವರ ಅಚ್ಚರಿಗೂ ಕಾರಣ ಆಯಿತು. ರಾಹುಲ್ ಗಾಂಧಿ ಸಾಮಾನ್ಯವಾಗಿ ಅಂತಹ ವಿವಾದಗಳ ಬಗ್ಗೆ ಮಾತಾಡೋದಿಲ್ಲ. ಆದರೆ ಕೃತಿ ಸನೂನ್ ಅವರ ಜಾಹೀರಾತನ್ನ ನೋಡಿದ ನಂತರ ಕಂಗನಾ ರನೌತ್ ಅವರಂತಹ ಜನ ಬಿಕಿನಿ ಧರಿಸಿ ಸಹೋದರನಿಗೆ ರಾಖಿ ಹೇಗೆ ಕಟ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಹಬ್ಬದ ಸಮಯದಲ್ಲಿ ನೀವಿಂತಹ ಕೆಲಸಗಳನ್ನ ಮಾಡುವುದು ಸನಾತನ ಧರ್ಮಕ್ಕೆ ಮಾಡಿದ ಅವಮಾನ ಅಂತ ಜನ ಹೇಳಿದ್ರು. ಅನೇಕ ಜನ ಅಂತಹ ಬಟ್ಟೆಗಳನ್ನ ಧರಿಸೋದು ಹಬ್ಬ ಅಲ್ಲ ಅಂತ ಹೇಳಿದ್ರು. ತಮ್ಮ ಸಹೋದರನಿಗೆ ಯಾರು ಹೀಗೆ ರಾಖಿ ಕಟ್ತಾರೆ ಅಂತ ಅನೇಕರು ಪ್ರಶ್ನೆ ಮಾಡಿದ್ರು. ಜಾಹೀರಾತಿನಲ್ಲಿ ನಟಿಯ ಸಹೋದರನಂತೆ ತೋರಿಸಲಾದ ವ್ಯಕ್ತಿ ಏನು ಹಬ್ಬ ಅಂತ ಸಾಂಪ್ರದಾಯಿಕ ಉಡುಗೆಯನ್ನ ಧರಿಸದೆ ಪ್ಯಾಂಟ್ ಮತ್ತು ಶರ್ಟ್ ಧರಿಸಿದ್ರು ಯಾರು ಅದರ ಬಗ್ಗೆ ಮಾತಾಡಿಲ್ಲ. ಆದರೆ ಹುಡುಗಿ ಯಾವ ಬಟ್ಟೆ ಧರಿಸಿದ್ದಾಳೆ ಅಂತ ಮಾತ್ರ ಸಮಾಜ ನೋಡುತ್ತೆ. ಆಕೆಯ ಉಡುಪು ಸಾಂಪ್ರದಾಯಿಕ ಆಗಿಲ್ಲದೆ ಇದ್ರೆ ಈ ಸಮಾಜಕ್ಕೆ ತುಂಬಾ ನೋವಾಗುತ್ತೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಸ್ವಾಗತಿಸಲು ಹನುಮಾನ್ ವೇಷ ಧರಿಸಿದ ವ್ಯಕ್ತಿಯನ್ನ ಬಿಜೆಪಿ ಧ್ವಜ ಹಿಡಿದು ಬೀದಿಯಲ್ಲಿ ನೃತ್ಯ ಮಾಡಿಸಲಾಗುತ್ತೆ. ಆಗ ಯಾರ ಭಾವನೆಗಳಿಗೂ ನೋವಾಗೋದಿಲ್ಲ. ಆದರೆ ಇಲ್ಲಿ ನಾಯಕಿ ಜಾಹೀರಾತಿನ ಭಾಗವಾಗಿ ಧರಿಸಿದ ಬಟ್ಟೆ ಜನರ ಭಾವನೆಗಳಿಗೆ ನೋವುಂಟು ಮಾಡುತ್ತೆ. ಟ್ರೋಲ್ ಆದ ಕೃತಿ ಸನೂನ್ ತೀವ್ರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಹಬ್ಬಗಳ ಸಾರ ಅಂದ್ರೆ ನೀವೇನ್ ಧರಿಸ್ತೀರಿ ಅನ್ನೋದಲ್ಲ, ಅದರ ಸಾರ ಏನು ಅಂದ್ರೆ ನಿಮ್ಮ ಭಾವನೆಗಳು. ರಕ್ಷಾಬಂಧನ ರಕ್ಷಣೆಯ ಬಂಧವಾಗಿದೆ. ರಕ್ಷಾಬಂಧನದಂದು ನಾನು ಮತ್ತು ನನ್ನ ಸಹೋದರಿ ಪರಸ್ಪರ ರಾಖಿ ಕಟ್ತೀವಿ. ಒಬ್ಬ ಸಹೋದರನಷ್ಟೇ ಸಮರ್ಥವಾಗಿ ನಾವು ಒಬ್ಬರನ್ನ ಒಬ್ಬರು ರಕ್ಷಿಸ್ಕೊಳ್ತೇವೆ. ನಾವು ಪರಸ್ಪರರಿಗಾಗಿ ಪ್ರಾರ್ಥಿಸ್ತೇವೆ ಅಂತ ಬರೆದಿದ್ದಾರೆ. ಮಹಿಳೆಯರು ಏನ್ ಧರಿಸಬೇಕು ಅಂತ ಹೇಳೋದನ್ನ ನಿಲ್ಸೋದು ಯಾವಾಗ ಅಂತಾನು ಕೇಳಿದ್ದಾರೆ. ಭಾರತೀಯ ಉಡುಗೆ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಬದಲಾಗಿದೆ. ಆದರೂ ಇವತ್ತಿಗೂ ಮಹಿಳೆಯ ಗೌರವವನ್ನ ಅವಳ ಬಟ್ಟೆಯ ಮೂಲಕ ನಿರ್ಧರಿಸಲಾಗುತ್ತೆ. ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಅವಳ ಹೃದಯದಲ್ಲಿರುತ್ತೆ ಹೊರತು ಅವಳ ಉಡುಪಿನ ಕುತ್ತಿಗೆ ಪಟ್ಟಿ ವಿನ್ಯಾಸದಲ್ಲಲ್ಲ ಅಂತ ಕಂಗನಾ ರನೌತ್ಗೂ ಕೃತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕೃತಿ ಸನೂನ್ ಅವರನ್ನ ಬೆಂಬಲಿಸಿ ಕಂಗನಾ ರನೌತ್ ಅವರಂತಹವರ ಮಾತುಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಒಬ್ಬ ಮಹಿಳೆ ಏನ್ ಧರಿಸ್ತಾಳೆ, ಅವಳೇನ್ ಮಾಡ್ತಾಳೆ ಮತ್ತೆ ಅವಳು ಎಲ್ಲಿ ಹೋಗ್ತಾಳೆ ಅನ್ನೋದು ಅವಳ ಆಯ್ಕೆ. ಅದಕ್ಕಾಗಿ ಮಹಿಳೆಯರನ್ನ ಟ್ರೋಲ್ ಮಾಡೋದನ್ನ ನಿಲ್ಲಿಸಿ ಅಂತ ರಾಹುಲ್ ಹೇಳಿದ್ದಾರೆ. ಸ್ಮ್ಯಾಶ್ ದಿ ಪಿತೃಪ್ರಧಾನ್ ಎಂಬ ಹ್ಯಾಶ್ಟ್ಯಾಗ್ ಅನ್ನು ರಾಹುಲ್ ಬಳಸಿದ್ದಾರೆ. ಪಿತೃಪ್ರಭುತ್ವವನ್ನ ಒಡೆಯಿರಿ ಅನ್ನೋದನ್ನ ಅವರು ಪುಣೆಯಲ್ಲಿನ ಕಾರ್ಯಕ್ರಮದಿಂದ ಅಭಿಯಾನದಂತೆ ಆರಂಭಿಸಿದ್ದಾರೆ. ಈಗ ರಾಹುಲ್ ಅವರು ಕೃತಿ ಸನೂನ್ಗೆ ಈ ವಿಷಯದಲ್ಲಿ ಬೆಂಬಲ ವ್ಯಕ್ತಪಡಿಸಿರುವುದು ಸರಿನಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.